ಇರಾನ್ಗೆ ಹಣಕಾಸು ಹಾಗೂ ಆಹಾರ ಧಾನ್ಯಗಳ ತೀವ್ರ ಅಗತ್ಯವಿದೆ ಎಂಬ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆಗೆ ಇರಾನ್ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದೆ. ಅಮೆರಿಕದೊಂದಿಗೆ ಸಂಭವನೀಯ ರಾಜತಾಂತ್ರಿಕ ಪ್ರಗತಿಯ ಭಾಗವಾಗಿ ಇರಾನ್ಗೆ ಆಹಾರ ಪದಾರ್ಥಗಳ ಅಗತ್ಯವಿದ್ದು ಅದನ್ನು ರಫ್ತು ಮಾಡಲು ಅಮೆರಿಕ ಸಿದ್ಧವಾಗಿದೆ ಎಂದು ಟ್ರಂಪ್ ಹೇಳಿಕೆ ನೀಡಿದರು. ಇನ್ನು ಇದಕ್ಕೆ ಪ್ರತಿಕ್ರಿಯಿಸಿರುವ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಘೇರ್ ಗಲಿಬಾಫ್ ಅಮೆರಿಕ ತನ್ನದೇ ದೇಶೀಯ ಸಮಸ್ಯೆಗಳನ್ನು ಮರೆಮಾಚಲು ಇರಾನ್ ಕುರಿತು ಆಧಾರರಹಿತ ಆರೋಪಗಳನ್ನು ಮಾಡ್ತಾ ಇದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಗಾಲಿಬಾಫ್, ನಿಮ್ಮದೇ ದೇಶದಲ್ಲಿ ಸುಮಾರು 4 ಕೋಟಿ ಜನರು ಆಹಾರ ಅಂಚೆ ಚೀಟಿಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದು ರಾಷ್ಟ್ರವನ್ನ ಹಸಿದಿದೆ ಎಂದು ಕರೆಯುವುದು ವಾಸ್ತವವಲ್ಲ, ಅದು ನಿಮ್ಮದೇ ಸಮಸ್ಯೆಗಳ ಪ್ರತಿಬಿಂಬ. ನಿಮ್ಮ ಸಲಹೆಯನ್ನ ನಿಮ್ಮಲ್ಲೇ ಇಟ್ಟುಕೊಳ್ಳಿ. ನಮ್ಮ ಸಂಪನ್ಮೂಲಗಳು ಮತ್ತು ನಮ್ಮ ನಿರ್ಧಾರಗಳು ನಮ್ಮವೇ. ಮೊದಲು ನಿಮ್ಮ ದೇಶದಲ್ಲಿನ ಅಪೌಷ್ಟಿಕತೆ ಹಾಗೂ ಆಹಾರ ಸಮಸ್ಯೆಗಳತ್ತ ಗಮನಹರಿಸಿ ಎಂದು ತಿರುಗೇಟನ್ನ ನೀಡಿದ್ದಾರೆ. ಈ ಹೇಳಿಕೆಗೆ ಮುನ್ನ ಸಿಎನ್ಬಿಸಿಗೆ ನೀಡಿದ ಸಂದರ್ಶನದಲ್ಲಿ ಟ್ರಂಪ್ ಇರಾನ್ನ ಆರ್ಥಿಕ ಪರಿಸ್ಥಿತಿ ತೀವ್ರ ಸಂಕಷ್ಟದಲ್ಲಿದ್ದು ಹಣದುಬ್ಬರವು ಸುಮಾರು 300% ಮಟ್ಟ ತಲುಪಿದೆ ಎಂದು ಆರೋಪಿಸಿದರು. ಇರಾನ್ಗೆ ಜೋಳ, ಗೋಧಿ ಹಾಗೂ ಸೋಯಾಬೀನ್ನಂತಹ ಆಹಾರ ಧಾನ್ಯಗಳ ಅಗತ್ಯವಿದೆ. ಅಮೆರಿಕದ ರೈತರು ಅವುಗಳನ್ನು ಪೂರೈಸಲು ಸಿದ್ಧರಾಗಿದ್ದಾರೆ ಎಂದು ಅವರು ಹೇಳಿದರು. ಟ್ರಂಪ್ ಅವರ ಈ ಹೇಳಿಕೆ ಮತ್ತು ಅದಕ್ಕೆ ಇರಾನ್ ನೀಡಿರುವ ತೀಕ್ಷ್ಣ ಪ್ರತಿಕ್ರಿಯೆಯಿಂದ ಉಭಯ ದೇಶಗಳ ನಡುವಿನ ಮಾತಿನ ಸಮರ ಮತ್ತಷ್ಟು ತೀವ್ರಗೊಂಡಿದೆ.